ಹೌದು, ಸೆಲೆಬ್ರಿಟಿ ಶೆಫ್ ಮಾಧವ ಅವರ ಧರ್ಮ ಪತ್ನಿಯವರು. ಆದ್ರೆ ಈ ಮದ್ವೆಯಿಂದ ಮಾಧವ್ ಸರ್ ಶೋನೆ ಕಿತ್ಕೊಂಡ್ಬಿಟ್ರಲ್ಲ. ಕಾರಣ ಏನು ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ. ಈಗ ಅಮ್ಮ ಇಲ್ಲಿಗೆ ಬಂದಿರೋದು ನ್ಯಾಯ ಕೇಳಕ್ಕೆ. ಮರ್ಯಾದೆ ಹೋದ್ಮೇಲೂ ನ್ಯಾಯ ಅಂತೆ. ನಾವೆಲ್ಲ ಮಾಧವ್ ಸರ್ ಅಭಿಮಾನಿಗಳು, ನಾವು ಎಲ್ಲ ನ್ಯಾಯ ಕೇಳಕ್ ಬಂದಿದ್ದೀವಿ. ನೋಡಿ, ಈ ಮದ್ವೆ ಬಗ್ಗೆ ನಾವೀಗಾಗ್ಲೇ ಪತ್ರಕರ್ತರ ಮುಂದೆ ಉತ್ತರ ಕೊಟ್ಟಿದೀವಿ. ನಾನಿವಾಗ ಇಲ್ಲಿಗೆ ಬಂದಿದ್ದು ಮಾಧವ್ ಅವ್ರ ಹೆಂಡತಿಯಾಗಲ್ಲ, ಅವ್ರ ಅಭಿಮಾನಿಯಾಗಿ. ಅವ್ರು ಮತ್ತೆ ಆ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತಿರೋ ನಿಮ್ಮಂತ ನೂರಾರು ಅಭಿಮಾನಿಗಳಲ್ಲಿ ನಾನು ಒಬ್ಳು ಅನ್ಕೊಳ್ಳಿ. ನಾವೆಲ್ಲ ಸೇರಿ ಹೋರಾಡಿದ್ರೆ ಖಂಡಿತ ನ್ಯಾಯ ಸಿಕ್ಕೇ ಸಿಗತ್ತೆ. ಮದ್ವೆ ಅನ್ನೋದು ಅವ್ರ ಪರ್ಸನಲ್ ವಿಚಾರ. ಅದು ಅಲ್ಲದೆ ಮದ್ವೆ ಆಗಿ ಎಷ್ಟೋ ದಿನಗಳಾಗಿದೆ. ಇಷ್ಟು ದಿನ ಆದ್ಮೇಲೆ ಮಾಧವ್ ಸರ್ನ ಶೋ ಇಂದ ಹೊರಗೆ ಹಾಕಿದ್ದಾರೆ ಅಂದ್ರೆ ಇದಕ್ಕೆ ಮದ್ವೆ ಕಾರಣ ಅಲ್ಲ. ಯಾರೋ ಮಾಧವ್ ಸರ್ ಏಳ್ಗೆನ ಸಹಿಸ್ತಾ ಇರೋರು ಬೇಕಂತ ಈ ಕೆಲಸ ಮಾಡ್ಸಿದ್ದಾರೆ ಅನ್ನಿಸ್ತಾ ಇಲ್ವಾ? ಪಕ್ಕದ ರೋಡ್ ತಾನೆ, ಸುಮ್ಮನೆ ಗಾಡಿಯಾಗಿ ತೆಗೆಯೋದು, ಪೆಟ್ರೋಲು ವೇಸ್ಟು. ನಡ್ಕೊಂಡು ಹೋದ್ರಾಯ್ತು. ಸಮರ್, ಎಲ್ಲಾದ್ರೂ ಡ್ರಾಪ್ ಮಾಡಲಾ? ಇಲ್ಲ ಪರವಾಗಿಲ್ಲ, ಪಕ್ಕದ ರೋಡೆ, ನಡ್ಕೊಂಡೆ ಹೋಗ್ತೀನಿ. ಅಲ್ಲ, ನಾನು ಪಕ್ಕದ ರೋಡಿನಲ್ಲೇ ಹೋಗ್ತಿದ್ದೀನಿ, ಡ್ರಾಪ್ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ನೀವು ಹೊರಡಿ. ಯಾಕೆ ಸಂಕೋಚ ಪಟ್ಕೋತೀಯ? ನಿನಗೆ ನನ್ನ ಸ್ಕೂಟ್ರಲ್ಲಿ ಕೂತ್ಕೊಳ್ಳೋಕೆ ಭಯನಾ? ಬೀಳ್ಸಲ್ಲ, ಬಾ ಬಾ ಸಮರ್. Mom, are you okay? ನಿಧಿ, ವಾಟ್ ಇಸ್ ದಿಸ್? ನನ್ನ ನೋಡಿದ್ರೆ ಹುಷಾರಿಲ್ದೇ ಇರೋರ ಥರ ಕಾಣಿಸ್ತಿದ್ದೀನಾ? ಅಲ್ಲ ಮಾಮ್, ಕೆಲವು ದಿನಗಳಿಂದ ನೀನು ರೆಸ್ಟ್ಲೆಸ್ ಆಗಿರೋದನ್ನ, ಕೋಪ ಮಾಡ್ಕೊಂಡಿರೋದನ್ನ ನೋಡಿ ನೋಡಿ ಅದೇ ನಿನ್ನ ನಾರ್ಮಲ್ ಅವತಾರ ಅಂತ ಅನ್ಸ್ಬಿಟ್ಟಿದೆ. ಈಗ ನೀನು ಹೀಗೆ ಆರಾಮಾಗಿರೋದನ್ನ ನೋಡಿದ್ರೆ ಯಾಕೋ ಏನೋ ಸರಿಗಿಲ್ಲ ಅಂತ ಅನ್ನಿಸ್ತಾ ಇದೆ. ಹೌದು, ಸರಿ ಇಲ್ಲ. ಯಾರಿಗೇನಾಗಬೇಕಿತ್ತೋ ಅದು ಆಗ್ತಿದೆ. ಸೊ ಎಲ್ಲ ಸರಿ ಇಲ್ಲ. ಮತ್ತೆ ಹೋಗ್ಬಿಟ್ಟು ಮಾಮ್, ಸರಿಯಾಗಿ ಹೇಳು ಪ್ಲೀಸ್. ಕೆಲವೊಂದ್ಸಲ ನಮ್ಗೆ ನೆಮ್ಮದಿ ಯಾವಾಗ ಸಿಗುತ್ತೆ ಗೊತ್ತಾ? ನಮ್ಗೆ ಆಗದೆ ಇರೋರು ನೆಮ್ಮದಿ ಕೆಟ್ಟಾಗ. ನನಗೂ ಹಾಗೆ ಆಗಿದೆ. ಈಗ ಯಾರು ನೆಮ್ಮದಿ ಕೆಡಿಸಿದ್ಯಾ? ಮಾಮ್, ನೀ ಹೀಗೆ ನಕ್ಕಿದ್ರೆ ನಂಗೆ ಭಯ ಆಗುತ್ತೆ. ನೀನು ಯಾಕೆ ಭಯ ಪಡ್ತೀಯ? ಅಲ್ಲ, ಅದೇನೋ ನೆಮ್ಮದಿ ಕೆಡಿಸಿದ್ದೀನಿ ಅಂದೆ. ಬರೀ ನೆಮ್ಮದಿ ಕೆಡಿಸೋದಲ್ಲ, ಇನ್ಮೇಲೆ ಆ ತುಳಸಿಗೆ ನರಕ ತೋರಿಸ್ತೀನಿ. ನಮಸ್ತೆ ಸರ್. ಓ ಸಮರ್ಥ್, ನಾನೇ ನಿಮ್ಮ ಮನೆ ಹತ್ರ ಬರೋಣ ಅಂತ ಅನ್ಕೊಂಡಿದ್ದೆ, ನೀನೇ ಬಂದೆ ನೋಡು. ಅಲ್ಲಪ್ಪ, ಅಷ್ಟೊಂದು ಐಟಮ್ ತಗೊಂಡು ಹೋಗ್ಬಿಟ್ಟು ಬರೀ 2,000 ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡಿದ್ಯಲ್ಲ, ಹಿಂಗೆ ಮಾಡಿದ್ರೆ ನಾವೆಲ್ಲ ಹೋಗೋಣ ಹೇಳೋ? ಕೈ ತೊಳ್ಕೊಂಡಿಲ್ಲ ಸರ್, ನಿಮ್ಮ ದುಡ್ಡು ವಾಪಸ್ ಕೊಟ್ಟೆ ಕೊಡ್ತೀನಿ.
ನೀನ್ ಕೊಟ್ಟಿಲ್ಲ ಅಂದ್ರು ಕಿತ್ಕೊಳ್ಳೋದು ಹೇಗೆ ಅಂತ ನನ್ಗೆ ಗೊತ್ತು. ವಿಷಯ ಅದಲ್ಲ, ದುಡ್ಡು ಕೊಡಕ್ಕಾಗಲ್ಲ ಅಂದಮೇಲೆ ಅಷ್ಟೊಂದು ಐಟಮ್ ಎಲ್ಲ ಯಾಕಪ್ಪ ತಗೊಳ್ಬೇಕು? ಅದು ಅಲ್ಲದೆ ನಿನ್ ಕೈಲಿ ಕೆಲಸನೂ ಇಲ್ವಂತೆ. ಸರ್ ಪ್ಲೀಸ್ ಆ ವಿಷಯ ಬೇಡ ಈಗ. ಆಯ್ತು ಬಿಡಪ್ಪ, ಕಂಡೋರ್ ಮನೆ ವಿಷಯ ನನಗೆ ಯಾಕೆ? ಹೇಗೂ ನಾನು ದುಡ್ಡು ಕೊಟ್ಟು ಹೋಗಕ್ ಬಂದಿದ್ಯಾ, ಕೊಟ್ಟೋಗು. ಕ್ಷಮಿಸಿ ಸರ್, ಸದ್ಯಕ್ಕೆ ನನ್ನ ಕೈಲಿ ಅಷ್ಟೊಂದು ದುಡ್ಡನ್ನ ಹೊಂದ್ಸಕ್ಕಾಗ್ತಾ ಇಲ್ಲ. ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ. ಏನ್ ತಮಾಷೆ ಮಾಡ್ತಾ ಇದೀಯಾ? ಅಲ್ಲಿ ನೋಡು, ಲೋಡ್ ಬಂದು ನಿಂತಿದೆ. ಕೂಲಿ ಕೊಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಅದೇನ್ ಮಾಡ್ತೀಯ ನನ್ಗೆ ಗೊತ್ತಿಲ್ಲ, ನನ್ನ ದುಡ್ಡು ಕೊಡೋ ಅಷ್ಟೇ. ಸರ್ ದಯವಿಟ್ಟು ಹಾಗೆ ಹೇಳ್ಬಿಡಿ. ನನ್ನ ಹತ್ರ ಬೇರೆ ದುಡ್ಡಂತೂ ಇಲ್ಲ. ನಿಮಗೆ ದುಡ್ಡು ಕೊಡಬೇಕು ಅಂತಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಏನ್ ಮನುಷ್ಯಪ್ಪ ನೀವೆಲ್ಲ? ನಿಮ್ಮ ತಾತ ನೋಡಿದ್ರೆ ಊರೆಲ್ಲ ಪಂಚಾಯಿತಿ ಮಾಡ್ತಾರೆ, ನೀನ್ ನೋಡಿದ್ರೆ ಹೀಗೆ. ತಾತನ ವಿಷಯ ಎಲ್ಲ ಬೇಡ ಸರ್. ದಯವಿಟ್ಟು ಈ ವಾಚ್ ತಗೊಂಡು ಸಾಲ ಮನ್ನಾ ಮಾಡಿಕೊಡಿ ಪ್ಲೀಸ್. ಇಲ್ಲ ಅಂತನ್ಬೇಡಿ. ಇದೊಂದು 8,000 ರೂಪಾಯಿ ಬರ್ಬೋದಷ್ಟೇ. ನೀನು ಹೇಳ್ದಂಗೆ ಹತ್ತೆಲ್ಲ ಬರೋದಿಲ್ಲ. ಇಲ್ಲ ಸರ್, ನೀವು ಬೇಕಾದ್ರೆ ಕೇಳಿ ನೋಡಿ. ನಾನೇನು ತಲೆಯಲ್ಲಿ ಲದ್ದಿ ತುಂಬ್ಕೊಂಡಿಲ್ಲಪ್ಪ. ಇದಕ್ಕೆ 8,000 ರೂಪಾಯಿ ಕೊಡೋದೇ ಹೆಚ್ಚು. ಮಿಕ್ಕದ 2,000 ರೂಪಾಯಿಗೆ ಏನು ಮಾಡ್ತೀಯಾ? ಮೂಟೆ ಬರ್ತೀಯಾ? ಆಯಿತು ಸರ್. ಏನಾಯ್ತು? ಸಾಲ ಮಾಡೋದು, ಆಮೇಲೆ ನಮ್ಮ ತಲೆ ತಿನ್ನೋದು. ಎಲ್ಲಿಂದ ಬರ್ತೀರಾ ನೀವೆಲ್ಲ? ನಿಜ ಹೇಳ್ತಾ ಇದ್ದೀನಿ ಸರ್, ನಾನು ಮೂಟೆ ಬರ್ತೀನಿ. ಏ ರಘು, ಬರ ಇಲ್ಲ. ಆ ಮೂಟೆ ಹೊರಗೆ 5 ಜನಕ್ಕೆ ಬರಕ್ಕೆ ಹೇಳಿದ್ನಲ್ಲ, ಅವ್ರಿಗೆ ಬೇಡ ಅಂತ ಹೇಳು. ಬಾಕಿ ಇರೋ 2,000 ಮನ್ನಾ ಮಾಡೋಕ್ಕೆ ಎಲ್ಲ ಇವನೇ ಮಾಡ್ತಾನೆ. ವಾಚ್ಮ್ಯಾನ್, ಏನಿದ್ ಗಲಾಟೆ? ನಮಸ್ತೆ ಸರ್, ನೀವಿಲ್ಲಿ? ಇದ್ದಕ್ಕಿದ್ದ ಹಾಗೆ ಶೆಫ್ನ ಚೇಂಜ್ ಮಾಡಿದಕ್ಕೆ ಆಕ್ಚುಯಲ್ ರೀಸನ್ ಏನಂತ ನಮಗ್ ಗೊತ್ತಾಗ್ಬೇಕು. ಅವಿನಾಶ್ ಸರ್, ರೀಸನ್ ಏನು ಅಂತ ನಿಮ್ಮ ತಂದೆಯವ್ರಿಗೆ ಆಲ್ರೆಡಿ ನಾವು ಫೋನ್ ಮಾಡಿ ಹೇಳಾಗಿದೆ. ಮತ್ತೆ ಈ ರೀತಿ ಇಲ್ಲಿ ಬಂದು ಗಲಾಟೆ ಮಾಡೋದು ಏನ್ ಸರಿ, ನೀವೇ ಹೇಳಿ. ಯು ಆರ್ ರೈಟ್. ಒಂದ್ ಕೆಲಸ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ ಕೋರ್ಟ್ ಡಿಸೈಡ್ ಮಾಡ್ಲಿ. ಅಲ್ಲೇ ಮೀಟ್ ಆಗೋಣ. Smile, please. ನಿನ್ನ ಕ್ವಾಲಿಫಿಕೇಶನ್ ಏನು, ನಿನ್ನ ಟ್ಯಾಲೆಂಟ್ ಏನು? ಛೇ 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 ಛೇ, ನಿನಗಿಂತ ಸ್ಥಿತಿ ಬರಬಾರ್ದಿತ್ತು ಸಮರ್ಥ್. ಸುಮ್ಮನೆ ಇರಿಟೇಟ್ ಮಾಡಬೇಡಿ, ದಯವಿಟ್ಟು ಇಲ್ಲಿಂದ ಹೊರಡಿ. ಪರವಾಗಿಲ್ಲಪ್ಪ, ಮೂಟೆ ಹೊತ್ತು ಹೊತ್ತು ಕೊಬ್ಬು ಕರ್ಗಿದೆ ಅನ್ಕೊಂಡೆ. ಇಷ್ಟು ದಿನ ಮನೇಲಿ ಕೂತಿದ್ರು, ಮೂಟೆ ಹೊರ್ತಿದ್ರು, ಅಹಂಕಾರ ಮಾತ್ರ ಬೇಜಾನ್ ಇಟ್ಟಿದೆ ಬಿಡು. ಇಟ್ಸ್ ಓಕೆ, ನಾನೀಗ ಬಂದಿದ್ದು ಬೇರೆ ಕಾರಣಕ್ಕೆ. ನಾಳೆ ಆಫೀಸಿಗೆ ಬಾ, ನಿನ್ನ ಕೆಲಸ ವಾಪಸ್ ಕೊಡಿಸ್ತೀನಿ. ತಗೋ ಕಾರ್ಡು.
ಏನ್ ನೋಡ್ತಿದ್ಯಪ್ಪ? ಮೂಟೆ ತಂದು ಒಳಗಡೆ ಹಾಕು ಬೇಗ. ಯಾ, ವರ್ಕ್ ಇಸ್ ವರ್ಷಿಪ್. ಕ್ಯಾರಿ ಆನ್ ಮೈ ಬಾಯ್. ಬಾಯ್. ಕೆಲಸ ಮುಗಿದ್ಮೇಲೆ ನೀನು ಯಾರೋ ನಾನು ಯಾರೋ ಅಂತ ಅಗ್ರಿಮೆಂಟು ಆಗಿತ್ತು ತಾನೆ, ವ್ಯವಹಾರನೂ ಮುಗ್ದಿತ್ತು ತಾನೆ, ಮತ್ತೆ ಯಾಕೆ ಫೋನ್ ಮಾಡಿದ್ದು? ಮೇಡಮ್, ಈಗೊಂದು ಸಮಸ್ಯೆ ಆಗ್ಬಿಟ್ಟಿದೆ ಮೇಡಮ್. ಏನು ಮೇಡಮ್, ನಿಮ್ಮ ಮಾತು ಕೇಳಿ ಶೋಯಿಂದ ಏನೋ ತೆಗೆದಾಕಿದ್ವಿ, ಆದ್ರೆ ಈಗ ಬಂದಿರೋ ಹೋಸ್ಟಿಂದ TRPನೇ ಬರ್ದೇ ಇರೋ ಹಾಗಾಗಿದೆ ಮೇಡಮ್. ಅದು ನಿಮ್ಮ ತಲೆನೋವು, ನಾನೇನು ಮಾಡೋಕ್ಕಾಗತ್ತೆ? ಮೇಡಮ್, ನನಗಂತೂ ಈ ಸ್ಲ್ಯಾಟ್ನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಈ ಒದ್ದಾಟ ಸಾಲದು ಅಂತ ಈಗ ನೋಡಿದ್ರೆ ಯಾವ್ದವ್ರ ಮಗ ಹೆಂಡತಿ ಸೊಸೆ ನಮ್ಮ ಸ್ಟುಡಿಯೋ ಹತ್ರ ಬಂದು ಕೇಸು ಗೀಸು ಅಂತಿದ್ದಾರೆ. ಏನೋ ಅನ್ಕೊಂಡಿದ್ಯಾ? ಏನೋ ಅವತ್ತು ಆಡಿಟೋರಿಯಂ ಅಲ್ಲಿ ನಿನ್ ಆಟಿಟ್ಯೂಡ್ ಇಷ್ಟ ಆಯ್ತು ಅಂತ ಮೀಟ್ ಮಾಡೋಣ ಅಂತ ಅಂದೆ. ಅಯ್ಯೋ, ನಾನು ಟಿವಿ ನೋಡ್ತಿದ್ದು ಕಾಣಿಸ್ತಿಲ್ವಾ ನಿಂಗೆ? ಕಾಣಿಸೋದಕ್ಕೇನಿದೆ, ನೀನು ಯಾವಾಗಲೂ ಮಾಡೋದು ಇದು ಒಂದೇ ಕೆಲಸ ತಾನೆ. ಚಾನಲ್ ಯಾಕೆ ಚೇಂಜ್ ಮಾಡಿದೆ ತಾತ? ನಮ್ಮ ಮ್ಯಾಚ್ ನೋಡ್ಬೇಕು. ಅಲ್ಲ ತಾತ, ಈ ಟೈಮಲ್ಲಿ ನಾನು ಇದನ್ನೆಲ್ಲ ನೋಡ್ಬೇಕಾ? ಇಲ್ಲಮ್ಮ, ಇಲ್ಲ, ಖಂಡಿತ ಈ ಥರದ್ದೆಲ್ಲ ನೋಡಲೇಬಾರ್ದು. ಒಂದು ಕೆಲಸ ಮಾಡು, ಕೈ ಕಾಲು ತೊಳ್ಕೊಂಡು ಬಂದು ದೇವರ ಮೇಲೆ ಕೂತ್ಕೊಂಡು ಭಜನೆ ಮಾಡು. ತಾತ, ಇನ್ನೇನು, ಬಂದಾಗ್ಲಿಂದ ನೋಡ್ತಾ ಇದ್ದೀನಿ. ಒಂದು ದಿವಸ ಆದರೂ ಆ ಟಿವಿ ಆಫ್ ಆಗಿದೆಯಾ? ಲೈಫಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕಲ್ಲ ತಾತ? ಬೇಕು, ಕರೆಕ್ಟು. ಆದರೆ ಎಂಟರ್ಟೈನ್ಮೆಂಟೇ ಲೈಫ್ ಆಗಬಾರ್ದು, ಗೊತ್ತಾಯ್ತಾ? ಉಪಯೋಗ ಆಗೋ ಅಂಥದ್ದು ಏನಾದ್ರು ಒಂದು ಕೆಲಸ ಮಾಡು. ನೋಡೋ, ಭಗವದ್ಗೀತೆ ಓದು, ರಾಮಾಯಣ ಮಹಾಭಾರತ ಓದು, ವಿಷ್ಣು ಸಹಸ್ರನಾಮ ಓದು. ತಾತ, ಈ ಟೈಮಲ್ಲೂ ನನ್ಗೆ ಇರಿಟೇಟ್ ಮಾಡಬೇಡ. ಸುಮ್ಮನೆ ನನ್ನ ಪಾಡಿ ನಾ ಟಿವಿ ನೋಡ್ತಿದ್ರೆ ನಿನಗೇನು ಕಷ್ಟ? ಎದೋಗಿ ಬಾಗಲ್ ತೆಗಿ. ನನಗೆ ಕಾಲು ನೋವು. ಹಾಂ, ಕೂತು 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 ಕಾಲು ತುಕ್ಕಿ ಹಿಡಿದು ಬಿಟ್ಟಿರಬೇಕು. ಎದೋಗೋ, ಹೇಳ್ದಷ್ಟು ಮಾಡು. ದಂಡ್ಪಿಂಡ, ಏನಾಯ್ತು? ಏನಿಲ್ಲ ತಾತ. ನಿಂತ್ಕೋ ಅಂದೆ. ಏನಾಯ್ತು? ಸುಸ್ತಾದ ಒಂಥರ ಕಾಣಿಸ್ತಾ ಇದೆಯಾ? ಏನಿಲ್ಲ ತಾತ.
ಬೇಡ, ಏನಾಯ್ತು? ತಿರ್ಗೋ 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 ತಿರ್ಗೋ. ಏನಾಯ್ತು? ಯಾಕೆ ಬೆನ್ನೆಲ್ಲ ಇಷ್ಟು ಕೆಂಪಗಾಗಿದೆ? ಏನಿಲ್ಲ ತಾತ. ಹೇಳ್ತೀಯ ಇಲ್ಲ ನಾಳೆ ತಟ್ಟಡ? ತಾತ ಅದು ಆ ಮೂಟೆ ಹೊರಕ್ಕೆ 5 ಜನಕ್ಕೆ ಬರಕ್ಕೆ ಹೇಳಿದ್ನಲ್ಲ, ಅವ್ರಿಗೆ ಬೇಡ ಅಂತ ಹೇಳು. ಬಾಕಿ ಇರೋ 2,000 ಮನ್ನಾ ಮಾಡಕ್ಕೆ ಎಲ್ಲ ಇವನೇ ಮಾಡ್ತಾನೆ. ಇಷ್ಟಾಯ್ತು ತಾತ. ಓಡಾದವಳೆ, ಹೋಗಿ ಉಪ್ಪಿನ ಶಾಖ ತಗೊಂಡ್ ಬಾ. ನೀನ್ ಯಾವಾಗ್ಲೂ ಇದ್ದಿದ್ದೆ, ಮುಗಿಯೋದೇ ಇಲ್ಲ. ಅರ್ಥ ಆಗೋದಿಲ್ವೇನೆ ನಿನಗೆ? ಎದೋಗೆ ಬಿಡ, ನನಗೊಂದು ಮಾತು ಹೇಳಿದ್ದಿದ್ರೆ ನಾನೇನಾದರೂ ವ್ಯವಸ್ಥೆ ಮಾಡ್ತಿದ್ದೆ ಅಲ್ವಾ? ಆಗಲ್ಲ ತಾತ. ಬಿಡ, ನಾನು ನಿನಗೆ ಬೈಯೋದು ನಿನಗೆ ಜವಾಬ್ದಾರಿ ಬರಲಿ ಅಂತ ಕಣೋ. ಹಾಗಂತ ನಿನ್ನ ಮೇಲೆ ನನಗೆ ಪ್ರೀತಿನೇ ಇಲ್ಲ ಅಂತ ಅನ್ಕೋಬೇಡ. ನೀನು ಹೀಗೆಲ್ಲ ಬಂದರೆ ನಿನಗೆ ಸಹಿಸ್ಕೊಳಕ್ಕಾಗತ್ತಾ? ಏನ್ರಿ ಮಾತಾಡ್ತಿದ್ದೀರಾ? ನಿಜ ಮೇಡಮ್, ನನಗಂತೂ ಇವ್ರನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಾ ಇದೆ. ಒಳ್ಳೆ TRP ಇದ್ದಿದ್ದು ಪ್ರೋಗ್ರಾಮ್ನ TRPನೇ ಇಲ್ಲ ಅಂತ ಸುಳ್ಳು ಹೇಳಿ ಹೇಗೆ ಕಳ್ಕೊಂಡ್ಲಿ? ನಿಮ್ಮ ಮೇಲಿನ ಗೌರವಕ್ಕೆ ನಾವು ಹಾಗೆ ಮಾಡಿದ್ವಿ ಮೇಡಮ್. ಆದ್ರೆ ಈಗ ಕೋರ್ಟು ಕೇಸು ಅಂತ ಓಡಾಡೋದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಮೇಡಮ್. ಅಲ್ಲ ರೀ, ಅದೇನು ಕೇಸು? ನನಗಂತೂ ಅರ್ಥ ಆಗ್ತಿಲ್ಲ. ಮೇಡಮ್, ನನಗಂತೂ ತಲೆ ಕೆಟ್ಟೋಗಿದೆ ಮೇಡಮ್. ಇದಕ್ಕೆ ನೀವೇ ಏನಾದರೂ ಒಂದು ಪರಿಹಾರ ಕೊಡಬೇಕು. ತಗೋ. ಶಕ್ತಿ ಶಕ್ತಿ, ಏಯ್ ಸಹಾಯ ಮಾಡೋನಿಯ. ಅಣ್ಣ, ನಿನಗೆ ಯಾಕೆ ಈ ಕೆಲಸ ಎಲ್ಲ ಬೇಕಿತ್ತು? ಸುಮ್ಮನೆ ದುಡ್ಡು ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ? ಏಯ್, ಇನ್ನೊಂದು ಕ್ಷಣ ನಾನು ಕಣ್ಮುಂದೆ ನಿಂತಿದ್ರೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ನಿನ್ನ. ಅದ್ಯಾವ ಗಳಗಲ್ಲಿ ಹುಟ್ಟಿದ್ನೋ ನಾನು? ಯಾವಾಗ ನನ್ನ ನೋಡಿದ್ರು ಸಿಡಿ ಸಿಡಿ ಅಂತಿರ್ತೀಯ. ಹಾಗೆ ಅಭಿಜಿತ್ತು ನನ್ನ ತಮ್ಮಂದು ಸಿಕ್ಕಿದ್ನ ಅವನು. ಯಾರ ಜೊತೆ ಮಾತಾಡ್ತಿದ್ದೀರಾ? ಓ ಮೈ ಗಾಡ್, ಅವಿನಾಶ್ ಏನಾದರೂ ಆ ಪ್ರೊಡ್ಯೂಸರ್ ಫೋನ್ ನೋಡಿದರೆ ನಾನು ಸಿಕ್ಕಾಕೊಳ್ಳೋದು ಗ್ಯಾರಂಟಿ.
ಏನಿದೆಲ್ಲ ಅವರೆಲ್ಲ ಅಲ್ಲಿಗೆ ಯಾಕೆ ಹೋಗಿದ್ದಾರೆ? ಮಾಮ್, ಅವಿಬ್ರೋಗಿ ನೀನೇ ಅಂತ ಗೊತ್ತಾಗ್ಬಿಟ್ಟಿರುತ್ತೆ ಇವಾಗ. ಏನ್ ಮಾಡ್ತೀಯಾ? ನಿನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ಏನ್ ಮಾಡ್ತೀಯಾ? ಎಲ್ಲಿಗೆ ಹೋಗ್ತೀಯಾ ಮಾಮ್? ಮಾಮ್, ಅವರೆಲ್ಲ ಬಂದು ದೊಡ್ಡಪ್ಪಂಗೂ ಈ ವಿಷಯ ಹೇಳ್ಬಿಟ್ರೆ ಎಲ್ಲದಕ್ಕೂ ನೀನೇ ಕಾರಣ ಅಂತ ಗೊತ್ತಾಗ್ಬಿಡುತ್ತೆ. ಶಟ್ ಅಪ್! ಇನ್ನು ಒಂದು ಮಾತಾಡ್ಬೇಡ. ಗೆಟ್ ಲಾಸ್.